ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರಿ ಅನುದಾನಿತ ಶಾಲೆಯ ಮಕ್ಕಳು ಮತ್ತು ವಿದ್ಯಾರ್ಥಿಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಚಿತ್ರದುರ್ಗ ತಾಲೂಕಿನ ಕಡಲೆಗುದ್ದ ಗ್ರಾಮದ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಶಾಲೆಯ 150 ಮಕ್ಕಳು 150 ಸಸಿಗಳನ್ನು ನೆಡುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ. ಇನ್ನು ಇದೇ ಗ್ರಾಮದ ಆಂಜನೇಯ ಸ್ವಾಮಿ ಅನುದಾನಿತ ಪ್ರೌಢಶಾಲೆಯ ಮಕ್ಕಳಿಂದ ಈ ಒಂದು ಮಾದರಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಸಿದ್ದರ ಗುಂಡಿಯಲ್ಲಿ ಸಸಿ ನೆಟ್ಟು ಪರಿಸರ ಪ್ರೇಮವನ್ನು ಮೆರೆಯುವ ಮೂಲಕವಾಗಿ ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಅಡಿಕೆ, ತೆಂಗು, ಕಾಡು ಬಾದಾಮು ಹಾಗೂ ವಿವಿಧ ಜಾತಿಯ 150ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ನಿಜಕ್ಕೂ ಕೂಡ ವಿಶೇಷವಾಗಿ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಇನ್ನು ಮಕ್ಕಳು, ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪರಿಸರ ದಿನಾಚರಣೆಯ ಶುಭಾಶಯಗಳು. ಪರಿಸರವನ್ನು ಉಳಿಸುವುದು ನಮ್ಮ ಆದ್ಯ ಕರ್ತವ್ಯ. ಜೂನ್ ತಿಂಗಳಲ್ಲಿ ನಾವು ಒಂದು ಉದ್ಯಾನವನ ಪುಣ್ಯಕ್ಷೇತ್ರದಲ್ಲಿ ಮಾಡಬೇಕೆಂದು ಹೇಳಿದ್ದೇವೆ. ಸಿದ್ದನಗುಂಡಿಯಲ್ಲಿ ಸತತ 100 ಗಿಡವನ್ನು ನೆಡಬೇಕೆಂದು ನಿರ್ಧಾರ ಮಾಡಿದ್ದೇವೆ. ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಬೆಳೆಸೋಣ. ಇತ್ತೀಚಿನ ದಿನಮಾನಗಳಲ್ಲಿ ಮರವನ್ನು ಕಡಿದು ಎಲ್ಲರೂ ಅಲ್ಲೇ ಮನೆ ಕಟ್ತಾರೆ, ಕಾಡನ್ನು ನಾಶ ಮಾಡ್ತಾರೆ. ಕಾಡನ್ನು ನಾಶ ಮಾಡಿದರೆ ಕಾಡಿನ ಪ್ರಾಣಿಗಳು ನಾಡಿಗೆ ಬರೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಾವು ಪರಿಸರವನ್ನು ಉಳಿಸಬೇಕು, ಪರಿಸರವನ್ನು ಬೆಳೆಸಬೇಕು. ಕಾಡಿನಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಹಾಗೂ ಎಲ್ಲ ಮನೆಗಳಲ್ಲಿ ಗಿಡವನ್ನು ನೆಡಬೇಕು. ಹುಟ್ಟುಹಬ್ಬದ ದಿನದಂದು ಎಲ್ಲ ಶಾಲೆಯಲ್ಲಿ ಗಿಡವನ್ನು ನೆಡಬೇಕು. ಮಳೆ ಬೆಳೆ ಚೆನ್ನಾಗಾಗುತ್ತೆ, ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ಆಗುತ್ತೆ.